ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಏನು ಗೊಂದಲ ಮಾಡ್ಕೋಬೇಡ ಜಾಜಿ, ಹೇಳು. ಅವತ್ತು ಹೇಳಿದ್ದನ್ನೇ ಇವತ್ತು ಹೇಳು, ಎಲ್ರಿಗೂ ಗೊತ್ತಾಗ್ಲಿ. ನಿನಗೊಪ್ಪಿಗೆ ತಾನೆ? ಇಲ್ಲ ಇಲ್ಲ, ನಿನ್ನ ಇಚ್ಛೆ ಅಂತ ಈಗಲೇ ಹೇಳ್ತೇನೆ. ಅವಳ ಜಾಜಿ ಜಾಜಿ ಜಾಜಿ. ಮನುಷ್ಯ ತಾನು ಅಂದುಕೊಂಡಿದ್ದೇ ಆಗತ್ತೆ, ಆಗಬೇಕು ಅನ್ನೋದೆಲ್ಲ ಸುಳ್ಳು, ಎಲ್ಲ ದೈವಿ ಇಚ್ಛೆ. ಅವಳನ್ನ ಅಪಹರಿಸಿ ನನ್ನ ಹತ್ರ ಕರ್ತಾ ಇರಬೇಕು. ಬಾ ಕುರುಪಿ ಹೊರಗೆ. ನಿನಗೆ ಅವಳನ್ನ ಹುಡ್ಕೋಕೆ ಬೇಕಾದ ಮುಖ್ಯವಾದ ಒಂದು ವಸ್ತುನ ಕೊಡ್ತೇನೆ. ಅದರ ನಂತರ ನಿನ್ನ ಬೇಟೆಯ ಹುಡುಕಾಟ ಸುಲಭವಾಗುತ್ತೆ. ಬಾ ಹೊರಗೆ. ಇದು ಜಾಜಿಯ ಕೂದಲು. ಇದರ ವಾಸನೆಯ ಜಾಡನ್ನು ಹಿಡಿದು ಅವಳನ್ನ ಕಂಡು ಹಿಡಿ. ರೋಹಿಣಿ ನಕ್ಷತ್ರ ಅಂಚು ತಲುಪೋ ಹೊತ್ತಿಗೆ ಅವಳನ್ನ ಅಪಹರಿಸು. ಹೋಗೋ. ನೋಡಿದ್ರ ದೇಶಕ್ರೆ, ಶನಿವಾರ ಚೌತಿಯ ದಿನ ರೋಹಿಣಿ ನಕ್ಷತ್ರದ ದಿನ ಯಾವುದೋ ಒಂದು ಘಟನೆ ನಡೆಯುತ್ತೆ ಅಂತ ಹೇಳಿದ್ರಿ. ಹಾಗೇ ಆಯ್ತು. ಘಟನೆನೂ ನಡೀತು, ಉತ್ತರನೂ ಸಿಕ್ತು. ಯಾವ ಉತ್ತರದ ಬಗ್ಗೆ ಮಾತಾಡ್ತಿದ್ಯಾ ಶೇಖರಿ ನೀನು? ಅದೇ ದೇಶಕ್ರೆ, ಮಗುನ ಕೊಡೋಲ್ಲ ಅಂತ ಹೇಳಿದ್ದಾಯ್ತಲ್ಲ ಅದು. ಮಗು ಕೊಡ್ತೀವಿ ಅಂತ ನಾನು ಜಾಜಿ ಇಬ್ರು ಒಪ್ಕೊಂಡ್ಬಿಟ್ಟಿದ್ವಿ. ಅದಕ್ಕೆ ಲಲಿತಾ ಬಹಳ ಬೇಜಾರು ಮಾಡ್ಕೊಂಡಿದ್ಲು. ನಾನು ಕೊಟ್ಟ ಮಾತು ಮುರಿಯೋ ಹಾಗಿರಲಿಲ್ಲ. ಮುರಿದೇ ಇದ್ರೆ ಮಗಳ ಮಗುನ ಬಲಿ ಕೊಟ್ಟ ಪಾಪಿಷ್ಟ ಆಗ್ತಿದ್ದೆ. ಹೇಗೋ ಅಮ್ಮನವರೇ ಇದಕ್ಕೊಂದು ದಾರಿ ತೋರಿಸಿದ್ರು. ಜಾಜಿ ಬಾಯಲ್ಲೇ ಮಗುನ್ ಕೊಡೋಲ್ಲ ಅಂತ ಹೇಳಿಸ್ಬಿಟ್ಲು. ಆದ್ರೆ ಇದ್ರ ಪರಿಣಾಮ ಏನು ಬೇಕಾದ್ರೂ ಆಗಬಹುದು. ವಿರೂಪಾಕ್ಷ ಶಾಸ್ತ್ರಿಗಳು ನಮಗೆ ತೊಂದರೆ ಕೊಡಬಹುದು. ಆದ್ರೆ ಮಗು ಉಳಿಯುತ್ತೆ ಅನ್ನೋದು ನಮ್ಮ ಮನೆಗೆ ತುಂಬಾ ನೆಮ್ಮದಿ ತರೋ ವಿಷಯ. ಇದರಿಂದಾಗಿ ಜಾಜಿ ಬಂಗಾರಿ ಬೇರೆ ಆಗ್ಬಿಟ್ಟಿದ್ರು. ಈ ವಿಷಯದಿಂದ ಅವ್ರ ಸಂಸಾರನೂ ಸರಿ ಹೋಗಬಹುದು. ಇಷ್ಟಕ್ಕೆ ಇಷ್ಟೊಂದು ಖುಷಿ ಪಡಬೇಡ ಶೇಖರಿ. ಯಾಕೆ ದೇಶಕ್ರೆ, ಇದು ನಿಮಗೆ ಖುಷಿ ತರೋ ವಿಷಯ ಅಲ್ವಾ? ಮಗು ಕೊಡೋದಿಲ್ಲ ಅನ್ನೋದು ಖುಷಿ ಕೊಡೋ ವಿಚಾರನೆ. ಆದ್ರೆ ಅದಕ್ಕೂ ಮೊದಲು ಮಗುಗ್ ಜನ್ಮ ಕೊಡೋ ಆ ತಾಯಿ ಬದುಕಿರ್ಬೇಕಲ್ವಾ? ಅಂದ್ರೆ ನಾವು ಅವತ್ತು ಕವಡೆ ಹಾಕುವಾಗ ಏನ್ ಪ್ರಶ್ನೆ ಕೇಳಿದ್ವಿ ಅಂತ ಸ್ವಲ್ಪ ನೆನಪು ಮಾಡ್ಕೊ. ಒಂದ್ಸಾರ್ತಿ ಕವಡೆ ಹಾಕಿ ನೋಡಿ, ನಮ್ ಜಾಜಿನ ಉಳಿಸ್ಕೊಳ್ಳೋ ಪರಿಹಾರ ಸಿಗುತ್ತಾ ನೋಡೋಣ. ಅವತ್ತು ನಾವು ಕೇಳಿದ್ದು ಜಾಜಿ ಅಲ್ಪಾಯುಷ್ಯದ ಬಗ್ಗೆ.
ಕ್ಷೇತ್ರ ದರ್ಶನದಿಂದಾಗಿ ಅವಳು ಅಲ್ಪಾಯುಷ್ಯದಿಂದ ಪಾರಾಗಿದ್ದಾಳಾ ಇಲ್ವಾ ಅಂತ ಅಲ್ವಾ? ಹೌದು. ಅವತ್ತು ಸಿಕ್ಕಿದ ಉತ್ತರದ ಪ್ರಕಾರ ಇವತ್ತು ಜಾಜಿ ಸಾವು ಬದುಕಿನ ಬಗ್ಗೆ ಉತ್ತರ ಸಿಗಬೇಕಾಗಿತ್ತು. ಆದರೆ ಇಲ್ಲಾಗಿದ್ದೇ ಬೇರೆ. ಜಾಜಿ ತನ್ನ ಮಗುನ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಡೋದು ಬೇಡ ಅಂತ ನಿರ್ಧಾರ ಆಯಿತು ಅಷ್ಟೇ. ಹಾಗಾದ್ರೆ ನಮ್ ಜಾಜಿ ಸಾವಿದ್ದವಡೆಯಿಂದ ಪಾರಾಗಿದ್ದಾಳೋ ಇಲ್ವೋ? ಗೊತ್ತಿಲ್ಲ ಶೇಖರಿ. ಇವತ್ತೇ ಆ ಪ್ರಶ್ನೆಗೆ ಉತ್ತರ ಸಿಗೋ ದಿನ. ಇವತ್ತು ಏನು ಬೇಕಾದರೂ ಆಗ್ಬೋದು. ಒಟ್ಟಿನಲ್ಲಿ ಇವತ್ತೊಂದು ದಿನ ಆ ಜಾಜಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋ. ಮನೆಯಿಂದ ಆಚೆ ಹೋಗೋದಕ್ಕೆ ಬಿಡಬೇಡ. ನಿನ್ನ ಕಣ್ಣು ಮುಂದೆನೇ ಅವಳಿರೋ ಹಾಗೆ ನೋಡ್ಕೋ. ಅದನ್ನು ಬಿಟ್ಟು ನಿಮಗೆ ಬೇರೆ ದಾರಿ ಇಲ್ಲ. ಆಯ್ತು ದೇಶಿಕರೇ, ನೀವು ಹೇಳ್ದ ಹಾಗೆ ಆಗಲಿ. ಅವಳನ್ನಿವತ್ತು ಎಲ್ಲೂ ಹೋಗೋಕ್ ಬಿಡೋಲ್ಲ. ಅವಳು ಎಲ್ಲಿದ್ರು ಹುಡುಕಿ ಮನೆಯಲ್ಲೇ ಇಟ್ಕೋತೀವಿ. ಹಾಗೆ ಮಾಡು. ಆ ಜಗನ್ಮಾತೆನೇ ಜಾಜಿನ ಕಾಪಾಡಲಿ. ಅಮ್ಮ, ತಾಯಿ, ನಮ್ಮ ಜಾಜಿ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ತನ್ನ ಮಗುನ ಕೊಡೋದಿಲ್ಲ ಅಂತ ಹೇಳಿದ್ದನ್ನು ಕೇಳಿ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಯಿತು ತಾಯಿ. ಅವತ್ತು ಮಾತು ಕೊಡುವಾಗ ಅವಳಿನ್ನೂ ಬಸರಿ ಆಗಿರಲಿಲ್ಲ. ತಾಯಿ ಭಾವನೆ ಏನು ಅಂತ ಗೊತ್ತಿಲ್ಲದೆ ಮಾತು ಕೊಟ್ಬಿಟ್ಲು. ಜಗತ್ತಿನಲ್ಲಿ ಯಾವುದೇ ತಾಯಿ ಆದರೂ ಅಷ್ಟೇ ತನ್ನ ಮಗುನ ಬೇರೆಯವ್ರು ಕೊಡೋದಿಗೆ ಒಪ್ಪೋದಿಲ್ಲ. ಇದಕ್ಕೆ ನಮ್ಮ ಜಾಜಿನೂ ಹೊರತಲ್ಲ. ಅದಕ್ಕೆ ತನ್ನ ಮಗುನ ತಾನೇ ಕಾಪಾಡ್ಕೊಂಡ್ಬಿಟ್ಲು ನಮ್ಮ ಜಾಜಿ. ಎಲ್ಲ ನಿನ್ನ ಕೃಪೆನೇ ತಾಯಿ. ಜಾಜಿ, 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 ಯಾಕೋ ಶೇಖರಿ, ಏನಾಯ್ತು? ಮೊದಲು ಜಾಜಿ ಎಲ್ಲಿ ಹೇಳು. ಜಾಜಿ ಯಾಕೀಗ? ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ಜಾಜಿನ ಕರ್ಕೊಂಡೋಗಿ ಮತ್ತೆ ನನ್ನ ಮಗಳದ್ದು ಏನು ತಪ್ಪಿಲ್ಲ ಅಂತ ಕ್ಷಮಾಪಣೆ ಕೇಳ್ಸಕ್ಕ, ಇಲ್ಲ ಅವಳು ಕೊಟ್ಟು ಮಾತನ್ನು ಮುರಿಯಲ್ಲ ಅಂತ ಹೇಳ್ಸಕ್ಕ? ಅವಕಾಶ ಸಿಕ್ಕರೆ ಎಲ್ಲರೂ ಆಡ್ಕೊಳ್ಳೋರೆ. ಮನುಷ್ಯ ತಪ್ಪೇ ಮಾಡಬಾರ್ದು. ಎಲ್ಲರೂ ಸಾಚ, ನಾನೊಬ್ಬ ಎಕಡ. ಜಾಜಿ ಯಾಕೀಗ? ಮಾ, ಜಾಜಿ ಎಲ್ಲಿ ಅಂತ ಹೇಳು. ಪ್ರಶ್ನೆಗೆ ಪ್ರಶ್ನೆನೇ ಉತ್ತರ ಅಲ್ಲ. ಅವಳು ಇನ್ನೂ ಬಂದಿಲ್ಲ ಕಣೋ. ಬಂದಿಲ್ವಾ? ಜಾಜಿ ದೇವಸ್ಥಾನದಲ್ಲೂ ಇಲ್ಲ, ಇಲ್ಲೂ ಇಲ್ಲ ಅಂದ್ರೆ ಲಲಿತಾ ಅವಳು ಬಂದಿಲ್ವಾ? ಅವಳು ಅವಾಗ್ಲೇ ಬಂದ್ಲು ಕಣೋ. ಹಿತ್ತಲಲ್ಲಿ ಬಟ್ಟೆ ಒಣಗಾಕ್ತಿದ್ದಾಳೆ. ಯಾಕೋ ಇಷ್ಟೊಂದು ಗಾಬರಿ ಆಗ್ತೀಯಾ? ಜಾಜಿ ಮಗುನ ಕೊಡಲ್ಲ ಅಂತ ತೀರ್ಮಾನ ಆಯ್ತಲ್ಲ. ಜಾಜಿ ಬಂಗಾರಿ ಮನಸ್ತಾಪ ಸರಿ ಹೋಗಿರ್ಬೇಕು. ಅದಕ್ಕೆ ಅವರಿಬ್ರು ಜೊತೆಲಿ ಎಲ್ಲಾದ್ರೂ ಹೊರಗಡೆ ಹೋಗಿರ್ಬೇಕು. ಬರ್ತೀರಿ ಬಿಡು. ಹಾಗೆಲ್ಲ ಬಿಡೋ ಹಾಗಿಲ್ಲಮ್ಮ. ಇವತ್ತು ಎಲ್ಲಾ ದಿನಗಳ ಹಾಗಲ್ಲ. ದೇಶಕರು ಏನೋ ಸಮಸ್ಯೆ ಇದೆ ಇವತ್ತು ಅಂತ ಹೇಳಿದ್ದಾರೆ. ಜಾಜಿನ ಒಬ್ಬಳನ್ನೇ ಹಾಗೆಲ್ಲ ಬಿಡೋ ಹಾಗಿಲ್ಲ. ಏನ್ ಹೇಳ್ತಿದ್ಯಾ ಶೇಖರಿ? ಚರ್ಚೆ ಮಾಡ್ಕೊಂಡು ಕೂತ್ಕೊಳ್ಳೋ ಹೊತ್ತಲ್ಲಮ್ಮ. ಜಾಜಿನ ಹುಡುಕ್ಬೇಕು. ಲಲಿತಂಗೆ ಈ ವಿಚಾರ ಹೇಳ್ಬೇಡ. ಸುಮ್ಮನೆ ಗಾಬರಿ ಆಗ್ತಾಳೆ ಅವಳು. ಆಯ್ತು ಕಣಪ್ಪ. ಇದು ಜಾತಿಯ ಕೂದಲು. ಇದರ ವಾಸನೆ ಜಾಡನ್ನು ಹಿಡಿದು ಅವಳನ್ನ ಕಂಡುಹಿಡಿ.
ಕತ್ತಲಾಗ್ತಿದ್ದಾಗೆ ನೀನು ಪ್ರಚಂಡಲಾಗ್ತೀಯ. ನಿನ್ನ ಶಕ್ತಿ 2 ಪಟ್ಟಾಗುತ್ತೆ. ನೀವೇನೇ ಹೇಳಿ ಯಜಮಾನ್ರೆ, ಇವತ್ತಿನ ಕಾಲದಲ್ಲಿ ಕೆಲಸಗಾರರಿಗೆ ನಿಯತ್ ಅನ್ನೋದೇ ಇಲ್ಲ. ಇಷ್ಟು ವರ್ಷ ನೀವು ಅವನಿಗೆ ಕೆಲಸ ಕೊಟ್ಟು ಕಾಪಾಡಿದ್ದೀರ, ಎಂತೆಂಥ ಸಮಯದಲ್ಲಿ ಅವ್ನ ಕೈ ಹಿಡಿದು ನಡೆಸಿದ್ದೀರಾ. ಇವತ್ತು ಅವ್ರ ಮನೆಯವರೆಲ್ಲರೂ ಕೂತ್ಕೊಂಡ್ಬಿಟ್ಟು 3 ಹೊತ್ತು ತಿಂತಾರಂದ್ರೆ ಅದು ನೀವು ಕೊಟ್ಟಿರೋ ಭಿಕ್ಷೆ ಅವನಿಗೆ. ನಾಯಿ, ನೀವು ಸಾಕಿದ ನಾಯಿ ಇವತ್ತು ನಿಮ್ಮ ಕಾಲಿಗೆ ಕಚ್ಚಿಬಿಡ್ತು. ಏನು ಗುಂಡ ಭಟ್ರೆ, ಇವತ್ತಿನ ಕಾಲದಲ್ಲಿ ಅದೆಲ್ಲ ಏನೂ ನಡೆಯಲ್ಲ ಪಂಚಾಕ್ಷರಿ. ನೀನು ದುಡ್ಡು ಕೊಟ್ಯಾ, ನಾನು ಕೆಲಸ ಮಾಡ್ತೀನಿ, ಅಷ್ಟೇ ವ್ಯವಹಾರ. ಅದನ್ನೆಲ್ಲ ಮೀರಿ ಏನೂ ನಡೆಯಲ್ಲ. ಕೆಲಸ ಮಾಡೋರಿಗೆ 108 ಜಾಗಗಳಿವೆ. ಯಜಮಾನ ಅನ್ನೋ ಬಿಗುಮಾನ ತೋರಿಸಿದ್ರೆ 4-5 ದಿನದಲ್ಲಿ ಜಾಗ ಖಾಲಿ ಮಾಡ್ತಾರೆ. ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದರೆ ನಮ್ದೇನೂ ನಡೆಯಲ್ಲ. ಕುತಂತ್ರ ಮಾಡಿ ನಮ್ಮ ಬೆಳೆ ಬೇಯಿಸ್ಕೋಬೇಕು. ನನಗೆ ಈ ಕುತಂತ್ರಗಳು ಅನ್ಯಾಯಗಳು ಆಗ ಬರೋದಿಲ್ಲ. ನಂದೇನಿದ್ರು ನೇರ ನಾಡಿ ನುಡಿ. ನಮ್ಮಂಥ ನೇರವಾಗಿ ನಡೆಯೋರಿಗೆ ಸಮಾಜದಲ್ಲಿ ಮೋಸ ಮಾಡೋರು ಜಾಸ್ತಿ. ಶೇಖರಿ ಚಾಚಿ ಹಾಗೆ ಜನಗಳು ಹಾಗಿದ್ದಾರೆ ಅಂತ ನಮ್ಮ ಒಳ್ಳೆತನ ಬಿಟ್ಕೊಡೋದಕ್ಕಾಗುತ್ತ? ನ್ಯಾಯ ಧರ್ಮಗಳನ್ನು ಮೀರಿ ನಡೆಯೋದಕ್ಕಾಗುತ್ತ? ನಮ್ಮ ಆದರ್ಶಗಳನ್ನು ಬಿಟ್ಕೊಡೋದಕ್ಕಾಗುತ್ತಾ? ಅಯ್ಯೋ, ನೀವೆಷ್ಟು ಒಳ್ಳೆಯವರು ಅಂತ ನಮಗೆ ಗೊತ್ತಿಲ್ವಾ? ಅದನ್ನ ನೀವು ನಮಗೆ ಹೇಳಬೇಕಾ? ನೀವು ಅಪ್ಪಣೆ ಮಾಡಿ ಹೀಗೆ ಮಾಡಬೇಕು ಅಂತ. ಮುಂದಿಂದು ನಾವು ನೋಡ್ಕೊಂತೀವಿ. ಹೌದು ಯಜಮಾನ್ರೆ, ಈಗ ನಾವು ಏನು ಮಾಡಬೇಕು ಅಂತ ಹೇಳಿ. ಜಾಜಿ ಯಾವುದೇ ಕಾರಣಕ್ಕೂ ಇವತ್ತು ಮನೆ ಸೇರಬಾರ್ದು. ನನ್ನ ಕಾರ್ಯ ಸಾಧನೆಗೋಸ್ಕರ ನಾನು ಏನು ಬೇಕಾದರೂ ಮಾಡಬಲ್ಲೆ. ಅದು ನ್ಯಾಯದಿಂದ ಆಗಬಹುದು, ಅನ್ಯಾಯದಿಂದಲೂ ಆಗಬಹುದು. ಆದ್ರೆ ಕಾರ್ಯ ಸಿದ್ಧಿ ಆಗಬೇಕಷ್ಟೇ. ಚಾಚಿ, ನನ್ನ ಎದುರೇ ವಾದ ಮಾಡಿಬಿಟ್ಟೆ ಅಲ್ಲ, ಇನ್ನು ಮುಂದೆ ನೋಡು ಈ ವಿರೂಪಾಕ್ಷ ಶಾಸ್ತ್ರೀಯ ಆಟ.
ಬಂಗಾರಿ ಬಂಗಾರಿ ಜಾಜಿ ಜಾಜಿ ಏನಾದ್ರೂ ಇಲ್ಲಿಗೆ ಬಂದಿದ್ದಾಳ? ಇಲ್ಲಿಗೆ ಯಾಕೆ ಬರ್ತಾಳೆ? ಮದ್ವೆ ಆಗಿರೋ ಮಗಳನ್ನ ಮನೇಲಿಟ್ಕೊಂಡು ಸಾಕ್ತಾ ಇರೋನು ನೀನು. ಅಲ್ಲೇ ಇರ್ಬೋದು, ಹೋಗಿ ನೋಡು. ಮನೇಲಿ ಇಲ್ಲ ಅವಳು. ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣ್ತಿಲ್ಲ. ಕತ್ಲು ಬೇರೆ ಆಗ್ತಿದೆ. ಅದಕ್ಕೆ ನಾನೇನಯ್ಯ ಮಾಡ್ಲಿ? ಅಲ್ಲ, ಬಂಗಾರಿನ ಕಳಿಸ್ಕೊಟ್ರೆ ಜೊತೆಲಿ ಹುಡುಕ್ಬಹುದು. ಎಲ್ಲಿಗೆ ಬರ್ಬೇಕು? ಇಲ್ಲ, ನನ್ನ ಜೊತೆ ಬರ್ಬೇಕಾಗಿಲ್ಲ. ಅವನು ಗೊತ್ತಿರ್ಬೋದು ಜಾಜಿ ಎಲ್ಲಿದ್ದಾಳೆ ಅಂತ. ಸ್ವಲ್ಪ ಕರೀತೀರಾ? ಬಂಗಾರಿ ಮನೇಲಿ ಇಲ್ಲ. ಶಾಸ್ತ್ರಿಗಳ ಶಿಷ್ಯ ಬಂದು ಕರ್ಕೊಂಡೋದ. ನಮ್ಮ ಹುಡ್ಗ ಎಷ್ಟೊತ್ತಿಗೆ ಬಂದ್ರು ನಡೆಯತ್ತೆ. ನಿಮ್ ಹುಡ್ಗಿ ಎಲ್ಲಿದ್ದಾಳೆ ನೋಡ್ಕೊ ಹೋಗು. ಬಂಗಾರಿನ ಶಾಸ್ತ್ರಿಗಳ ಕಡೆಯವ್ರು ಕರೆದಿದ್ರು ಅಂದ್ರೆ ದೇವಸ್ಥಾನಕ್ಕೆ ಬಂದಿತ್ತು. ಅಲ್ಲಿಂದ ಎಲ್ಲಿಗೆ ಹೋದ? ಜಾಜಿನೂ ಆಗ್ಲಿಂದಲೇ ಕಾಣ್ತಿಲ್ಲ. ತಾಯಿ ತ್ರಿಪುರ ಸುಂದರಿ, ಅವರಿಬ್ಬರಿಗೂ ಏನು ಅಪಾಯ ಆಗದೆ ಇರೋ ಹಾಗೆ ಕಾಪಾಡಮ್ಮ. ಗುರುಗಳೇ, ಸೂರ್ಯಾಸ್ತಕ್ಕೆ ಇನ್ನು 2 ಗಂಟೆ ಉಳಿದಿರೋದು. ಇಷ್ಟೊತ್ತಿಗೆ ಕುರೂಪಿ ಕೆಲಸ ಶುರು ಮಾಡಿರ್ತಾನಲ್ವೇ? ಮಾಡಿರ್ತಾನೆ ಮಣಿಕಂಠ. ಸೂರ್ಯಾಸ್ತದ ನಂತರದ ಕೆಲಸವನ್ನ ಈಗಲೇ ಮಾಡಿರ್ತಾನೆ ಅವನು. ಜಾಜಿ ಎಲ್ಲೆಲ್ಲಿ ಹೋಗ್ತಾಳೋ ಅಲ್ಲಲ್ಲಿ ಅವನು ಅವಳನ್ನ ಹಿಂಬಾಲಿಸ್ತಾ ಇರ್ತಾನೆ. ನಾನು ಕೊಟ್ಟ ಆಜ್ಞೆ ಅಂತೆ ಕತ್ತಲಾದ ತಕ್ಷಣ ಜಾಜಿ ಅವನ ಕಪ್ಪಿ ಮುಷ್ಟಿಯಲ್ಲಿ ಇರ್ತಾಳೆ. ಅಲ್ಲಿಗೆ ನಮ್ಮ ಕೆಲಸ ಆದಾಗೆ, ಚಕ್ರಾಪುರಿ ಮತ್ತು ನಮ್ಮ ಋಣ ಮುಗ್ದ ಹಾಗೆ. ಆ ಶೇಖರಿ ಏನು ನಾಟಕ ಮಾಡ್ಬಿಟ್ಟ ಯಜಮಾನ್ರೆ. ಹಾ ನಟ ಭಯಂಕರ. ಮಗುನ ನಿಮಗೆ ಕೊಡ್ತೀನಿ ಅಂತ ಮಾತು ಕೊಟ್ಟು ಪತ್ರಿಕೆ ಸಹಿ ಹಾಕಿ ಇವತ್ತು ನೀವು ಸಭೆ ಕರೆದಾಗ ಏನು ಮಾಡ್ದ? ತನ್ನ ಮಗಳನ್ನ ಮುಂದೆ ಬಿಟ್ಟು ಅವಳ ಕೈಲೇ ಮಗು ಕೊಡಲ್ಲ ಅಂತ ಹೇಳಿಸ್ಬಿಟ್ಟ. ಆಮೇಲೆ ತನಗೇನು ಗೊತ್ತೇ ಅಲ್ಲ ಅಂತ ನಾಟಕ ಆಡ್ಬಿಟ್ಟ. ಅಬ್ಬಾ, ಶೇಖರಿ ಇಂಥ ದೊಡ್ಡ ನಾಟಕಗಾರ ಅಂತ ನನಗೆ ಗೊತ್ತಿರಲಿಲ್ಲ ಯಜಮಾನ್ರೆ. ಅವನು ನಾಟಕಕಾರ ಆದ್ರೆ ಈ ವಿರೂಪಾಕ್ಷ ಶಾಸ್ತ್ರಿ ನಾಟಕದ ಸೂತ್ರಧಾರಿ. ಈಗೇನು ಮಗುನ್ ಕೊಡೋದಿಲ್ಲ ಅಂತ ಹೇಳಿ ಕೊಟ್ಟ ಮಾತನ್ನ ಬದಲಾಯಿಸಿ ಹೋಗಿದ್ದಾನೆ ಅಲ್ವಾ? ನೋಡ್ತಾ ಇರು, ಸೂರ್ಯ ಮುಳುಗೋದ್ರೊಳಗಡೆ ಅವನು ಅವನ ಮಗಳು ಅವರಿಬ್ಬರ ತೀರ್ಮಾನನ ನಾನು ಹೇಗೆ ಬದಲಾಯಿಸ್ತೀನಿ ಅಂತ ನೋಡ್ತಾ ಇರು. ಸಮಯ ನೋಡ್ಕೋ. ಸ್ವಲ್ಪ ತಾಳ್ಮೆ ಇರಲಿ ಪಂಚಾಕ್ಷರಿ. ಇನ್ನು 2 ಗಂಟೆಗಳ ಕಾಲ, 2 ಗಂಟೆಗಳ ಕಾಲ ಆ ಶೇಖರಿ ಮತ್ತೆ ಜಾಜಿ ಓಡ್ ಬಂದು ನನ್ನ ಕಾಲಿಟ್ಕೊಂಡು ಯಜಮಾನ್ರೇ ಕ್ಷಮಿಸ್ಬಿಡಿ ಅನ್ನೋದನ್ನ ನಿನ್ನ ಕಣ್ಣಾರೆ ನೀನೇ ನೋಡ್ತೀಯ. ಈ ಚಕ್ರಾಪುರಿಯಲ್ಲಿ ವಿರೂಪಾಕ್ಷ ಶಾಸ್ತ್ರಿಯ ಮಾತನ್ನು ಮೀರಿ ಗೆದ್ದವರು ಯಾರೂ ಇಲ್ಲ ಅನ್ನೋದು ನಿನಗೆ, ಈ ಊರಿನ ಜನಕ್ಕೆ, ಮುಖ್ಯವಾಗಿ ಆ ಶೇಖರಿ ಮನೆಯವರಿಗೆ ಮತ್ತೊಮ್ಮೆ ದೃಢ ಆಗುತ್ತೆ. ಏನೈತೆ ಜಾಜಿ, ಒಂಥರ ಒಗ್ಟೊಗ್ಟಾಗಿ ಮಾತಾಡ್ತಿದ್ಯಾ? ದೇವಸ್ಥಾನದಲ್ಲೂ ಇದೇ ಥರ ಇದ್ದೆ ನೀನು, ಯಾವಾಗಲೂ ಇರೋ ಥರ ಇಲ್ಲ. ಇವತ್ತು ಒಂದು ಮಹತ್ ಕಾರ್ಯ ನಡೆಯಲಿದೆ. ನೀನು ನನ್ನ ಜೊತೆ ಬರೋದೇ ಆದ್ರೆ ನನ್ನ ಏಕಾಗ್ರತೆಗೆ ಭಂಗ ತರದೆ ಬಾ. ಅಲ್ವೇ ಜಾಜಿ? ಬಂಗಾರಿ